ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ಇವತ್ತು ಯಾವುದೇ ಕುಚ್ಚಿರಲಾರ್ದೇ ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 6 ಎಳೆ ದಾರನ ತೊಗೊಂಡಿದ್ದೀನಿ. ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಅದರ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ತಾ ಇದ್ದೀನಿ. ಅದರ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ 3 ಚೈನ್ ಹಾಕ್ತಾ ಇದ್ದೀನಿ. 1 2 3 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನಂತರ 1 2 3 4 ನಂತರ 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಒಂದು 4 ಚೈನ್ ಗ್ಯಾಪ್ನಷ್ಟು ಬಟ್ಟೆನ ಗ್ಯಾಪ್ ಬಿಟ್ಟು ಅಲ್ಲಿ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಒಂದು 4 ಚೈನ್ನಷ್ಟು ಗ್ಯಾಪ್ ಬಿಟ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು 2 ದಾರನ ಒಂದು ಮಾಡ್ಕೊಂಡು 2 ದಾರನ ಒಂದು ಮಾಡ್ಕೊಂಡಿದ್ದೀನಿ. ನಂತರ 2 ಚೈನ್ ಹಾಕ್ಕೊಂಡು ಅದೇ ಒಂದು ಗ್ಯಾಪ್ನಲ್ಲಿ ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಈ ಗ್ಯಾಪ್ನಲ್ಲಿ ಒಟ್ಟು 8 ಕಂಬಗಳು ಕೂಡ್ತಾವೆ, ಕ್ರೋಶಾ ಕಂಬಗಳು ಕೂಡ್ತಾವೆ. ಇಲ್ಲಿ 8 ಡಬಲ್ ಕ್ರೋಶಾ ಕಂಬಗಳು ಕೂಡ್ತಾವೆ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ದಾರ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ಹಾಕಿ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಟ್ಟು 8 ಕ್ರೋಶಾ ಕಂಬಗಳು ಹಾಕ್ತಾ ಇದ್ದೀನಿ. 8 ಕ್ರೋಶಾ ಕಂಬಗಳು ಕೂಡ್ತಾವೆ ಇಲ್ಲಿ, ಡಬಲ್ ಕ್ರೋಶಾ ಕಂಬಗಳು. ಈ ಡಿಸೈನ್ಗೆ ಯಾವುದೇ ಥರದ ಕುಚ್ಚೋದು ಏನೂ ಬರೋದಿಲ್ಲ. ಕುಚ್ಚು ಬೇಡ ಅಂತ ಅನ್ನೋರು ಈ ರೀತಿ ಡಿಸೈನ್ನ ಹಾಕ್ಕೋಬೋದು. ನೋಡಿ, 8 ಕ್ರೋಶಾ ಕಂಬಗಳ ಹಾಕಿಂದ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ 3 ಚೈನ್ ಹಾಕ್ತಾ ಇದ್ದೀನಿ. 2 3 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ 4 ಚೈನ್ಗಳು 1 2 3 4 ಮತ್ತು 4 ಚೈನು ನೀಡಲ್ ಮೇಲೆ 2 ಸುತ್ತು ದಾರ ಸುತ್ತಕೊಂಡು 4 ಚೈನಷ್ಟು ಗ್ಯಾಪ್ ಬಿಟ್ಕೊಂಡು ಕ್ರಾಸ್ ಮೇಲೆ ನೀಡಲ್ ಹಿಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ಇವಾಗ ನೋಡಿ ನೀಡಲ್ ಮೇಲೆ ಇನ್ನೂ 2 ದಾರ ಉಳಿದವು. ಆ 2 ದಾರನೂ ಒಂದು ಮಾಡ್ಕೋತಾ ಇದ್ದೀನಿ.
ನಂತರ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಅದೇ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ಇಲ್ಲಿ ಈ ಗ್ಯಾಪ್ನಲ್ಲಿ 18 ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ಅದು ಎಲ್ಲಿಗೆ ಬರುತ್ತೋ ಬಟ್ಟೆಗೆ ಅಲ್ಲಿ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡಿಕೊಂಡು ಸೇಮ್ ಮೊದಲು ಯಾವ ರೀತಿ ಮಾಡ್ಕೊಂಡ್ವಿ ಅದೇ ಥರನೇ ನಾನು ಡಿಸೈನ ಎಂಡ್ ತನಕ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಎಂಡ್ಗೆ 3 ಚೈನ್ ಹಾಕ್ಕೊಂಡು ನಾಟ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ನಾಟ್ ಹಾಕ್ತಾಯಿದ್ದೀನಿ. ನೋಡಿ ಬೇಸ್ ಡಿಸೈನು ಈ ರೀತಿ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇವಾಗ ನೋಡಿ ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ, ಅದು 6 ಎಳೆನೇ ತೊಗೊಂಡಿದ್ದೀನಿ. ಈಗ ಫಸ್ಟ್ ಏನು ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೇ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಂತರ ಇನ್ನೊಂದು ಲಾಕ್ ಹಾಕ್ಕೊಂಡಿದ್ನಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. 2 ಲಾಕ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ದಾರ ತಗೊಂಡು 3 ಚೈನ್ನ ಗ್ಯಾಪ್ ಬಿಟ್ಟು 4ನೇ ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 4 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಂಡಿದ್ದೀನಿ. ಈ ಒಂದು ಗ್ಯಾಪ್ನಲ್ಲಿ ಮೊದಲೇನು ಹಾಕಿದ್ವಲ್ಲ 8 ಕ್ರೋಶಾ ಕಂಬಗಳು ಅದೇ ಥರನೇ ಈ ಗ್ಯಾಪ್ನಲ್ಲಿ ಕೂಡ 8 ಕ್ರೋಶಾ ಕಂಬಗಳು ಕೂಡ್ತಾವೆ, ಡಬಲ್ ಕ್ರೋಶಾ ಕಂಬಗಳು ಕೂಡ್ತಾವೆ. ನೀಡಲ್ ಮೇಲೆ ದಾರ ತಗೊಂಡು 4 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸೇಮ್ ಅದೇ ಚೈನ್ ಫಸ್ಟ್ ಏನು ಡಿಸೈನ್ ಮಾಡ್ಕೊಂಡಿದ್ವಲ್ಲ ಅದೇ ಗ್ಯಾಪ್ನಲ್ಲಿನೇ ನೀಡಲ್ನ ಹಾಕಿ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಅದೇ ಥರನೇ ಇಲ್ಲಿ ಕೂಡ 8 ಕ್ರೋಶಾ ಕಂಬಗಳು ಕೂಡ್ತಾವೆ. ಈ ಕ್ರೀಮ್ ಕಲರ್ದು 8 ಕ್ರೋಶಾ ಕಂಬ ಮತ್ತು ಈ ಮರೂನ್ ಕಲರ್ದು 8 ಕ್ರೋಶಾ ಕಂಬಗಳು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಂಡಿದ್ದೀನಿ. ಇವಾಗ 8 ಕ್ರೋಶಾ ಕಂಬಗಳು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಚಿಕ್ಕದಾಗಿರುವಂಥ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ನೀವು ಯಾವ ಬೀಡಾದರೂ ಹಾಕ್ಕೋಬೋದು, ದಪ್ಪ ಆದರೂ ತಗೋರಿ ಇಲ್ಲ ಲೀಫ್ ಬೀಡಾದರೂ ತಗೋರಿ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಆ ರೀತಿ ಬೀಡನ್ನ ನೀವು ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದು ಬೇಡ. ಈಗ ನೆಕ್ಸ್ಟ್ ಕ್ರೋಶಾ ಕಂಬ ಏನದಲ್ಲ ಅದ್ರದ್ದು ಫಸ್ಟ್ ಚೈನ್ ಗ್ಯಾಪ್ನಲ್ಲಿ ಈ ನೀಡಲ್ನ ಹಾಕ್ತಾಯಿದ್ದೀನಿ. ಬೇರೆ ಕಲರ್ದೊಂದು ಕ್ರೋಶಾ ಕಂಬನ ಹಾಕ್ಕೊಂಡಿದ್ದೀವಲ್ಲ ಆ ಒಂದು ಕ್ರೋಶಾ ಕಂಬದ ಫಸ್ಟ್ ತುದಿಗೆ ಒಂದು ಚೈನ್ನ ಗ್ಯಾಪ್ನಲ್ಲಿ ನಾನು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತು ಮುಂದಿನ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಮತ್ತು ಮುಂದಿನ ಕಂಬದ ಗ್ಯಾಪ್ನಲ್ಲಿ ತುದಿಗೇನು ಚೈನ್ಗಳು ಬಂದವಲ್ಲ ಆ ಚೈನ್ನ ಗ್ಯಾಪ್ನಲ್ಲಿ
ನೀಡಲ್ನ ಹಾಕಿ 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ನೋಡೋಕ್ಕೂ ಭಾಳ ಚೆನ್ನಾಗಿ ಅನಿಸುತ್ತೆ. ಯಾವುದೇ ಕುಚ್ಚು ಅದು ಏನು ಹಾಕದೇನೆ ಕಟ್ಕೋಬೋದು. ಇದು ನೋಡಿ, ಮತ್ತೆ ನೀಡಲ್ನ ಹಾಕಿ ನೆಕ್ಸ್ಟ್ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಈ ರೀತಿ ಅದರ ಸುತ್ತಲೂ ಈ ರೀತಿ ಈ ಮರೂನ್ ಕಲರ್ದು ಡಿಸೈನ್ ಬರುತ್ತೆ. ಇದು ಕೊನೆ ಕಂಬದವರೆಗೂ ಹಾಕೋಬೋದು. ಇವಾಗ ನೋಡಿ, ಡಿಸೈನು ಈ ರೀತಿ ಕಾಣಿಸುತ್ತಿದ್ದು ಡಬಲ್ ಕಲರ್ ಡಿಸೈನ್ ಕೊಡುತ್ತೆ. ನೋಡಿ, ನಂತರ ಈ ಒಂದು ಲಾಕ್ ಇದೆಯಲ್ಲ, ಬೇಸ್ ಲಾಕ್ ಹಾಕೊಂಡಿದ್ವಲ್ಲ, ಆ ಲಾಕಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ನೀಡಲ್ ಮೇಲೆ ಮತ್ತೆ ದಾರ ತಗೊಂಡು 3 ಚೈನ್ನ ಗ್ಯಾಪ್ ಬಿಟ್ಟು 4ನೇ ಚೈನ್ ಗ್ಯಾಪ್ ಅದಲ್ಲ, ಅಲ್ಲಿ ನಾನು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಕಂಬ ಕೂಡ್ತದೆ. ನೀಡಲ್ ಮೇಲೆ ದಾರ ಹಾಕ್ಕೊಂಡು ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಸೇಮ್ ಮೊದಲೇನು ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿನೂ 18 ಕ್ರೋಶಾ ಕಂಬಗಳು ಕೂಡ್ತಾವು. ಇವಾಗ ನಾನು 18 ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ, 18 ಕಂಬಗಳು ಹಾಕಿಂದೇ ಒಂದು ಬೀಡ್ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಈ ಒಂದು ಫಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಈ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ನೀಡಲ್ನ ಗ್ಯಾಪ್ನಲ್ಲಿ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಅದೇ ಥರನೇ ಅಷ್ಟು ಕಂಬಗಳು 18 ಕಂಬಗಳಿಗೂ ಇದೇ ಥರನೇ ಸೇಮ್ ಮಾಡ್ಕೋಬೇಕು. ಇದೇ ಥರನೇ ಡಿಸೈನ್ನ ಕೂಡಿಸ್ಕೋಬೇಕು. ಯಾವುದೇ ಥರದ ಬೀಡ್ಸ್ ಬರೋದಿಲ್ಲ. ಇಷ್ಟೇ ಒಂದು ಸೆಕೆಂಡ್ ಸ್ಟೆಪ್ನಲ್ಲಿ ಅಷ್ಟೇ ನಾನು ಬೀಡ್ಸ್ಗಳು ಹಾಕ್ಕೊಂಡಿದ್ದೀನಿ. ಕುಚ್ಚು ಬರೋದಿಲ್ಲ. ಸೇಮ್ ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ್ನ ಹಾಕ್ಕೊಡ್ಬೋದು. ಲಾಕ್ ಮೇಲೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಡಿಸೈನು ಈ ರೀತಿ ಕಾಣಿಸುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಲಾಸ್ಟ್ ಕೊನೆಯದಾಗಿ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೇಮ್ ಆ ಕಂಬಗಳ ಮಧ್ಯ ನಾನು ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ದಾರ ಕಟ್ಟಾಗೋ ಚಾನ್ಸಸ್ ಇರ್ತದೆ, ಹಾಗಾಗಿ ನಿಧಾನವಾಗಿ ಹ್ಯಾಂಡಲ್ ಮಾಡಿ. ನೋಡಿ, ಇದೇ ಥರನೇ 8 ಕಂಬಗಳಿಗೂ ನಾನು ಈ ಥರ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಎಡ್ಜ್ ಡಿಸೈನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ.
ನೋಡಿ ಲಾಸ್ಟ್ ಕಂಬದ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಕೊನೆಯದಾಗಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಆ ಗ್ಯಾಪ್ನಲ್ಲಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ತಾಯಿದ್ದೀನಿ. ಇದೇ ಥರನೇ ನೀವು ಸಾರಿ ಫುಲ್ ನೀವು ಈ ಥರ ಡಿಸೈನ್ ಮಾಡ್ಕೋಬೋದು. ನಾಟ್ ಹಾಕ್ತಾಯಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಕೋದು ಬಹಳ ಈಸಿ ಅದ ಮತ್ತು ಬೇಗನೆ ಹಾಕ್ಕೋಬೋದು. ನಾವು ಇದನ್ನು 1-2 ಗಂಟೆದೊಳಗೆ ನಾವು ಮುಗಿಸ್ಕೋಬೋದು. ಡಿಸೈನ್ನ ಯಾವುದೇ ಕುಚ್ಚು ಅದು ಏನೂ ಬರೋದಿಲ್ಲ. ಇದಕ್ಕೆ ನೀವು ಬೇಕಾದರೆ ಎಕ್ಸ್ಟ್ರಾ ಬೇರೆ ಬೀಡ್ಸ್ಗಳು ಹಾಕ್ಕೋಬೋದು. ಇದಕ್ಕೆ ಏನಾರ ಫಿನಿಶಿಂಗ್ ಮಾಡ್ಕೊಳ್ಳೋಕೆ ನೀವು ಬೇಕಾದರೆ ಅದ್ರ ಮಧ್ಯೆ ಬೀಡ್ಸ್ಗಳನ್ನ ಹಾಕ್ಕೋಬೋದು. ಈ ರೀತಿ ಸೆಂಟರ್ ಪಾಯಿಂಟ್ನಲ್ಲಿ ನೀವು ಬೇರೆ ಬೀಡ್ಸ್ಗಳನ್ನ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರೊಳಗಿರುವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾವು ಹಾಕಿರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತದೆ. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.